ಎಲ್ಲರಿಗೂ ನಮಸ್ಕಾರ. ನೀರೆಲ್ಲ ತೆಂಗಿನ ಮರಕ್ಕೆಲ್ಲ ನೀರು ಹೊಡೆದಿದ್ದು, ಬಾಯೆಲ್ಲ ಒಣಗ್ತಾ ಇತ್ತು. ಬಿಸಿಲು ಬೇರೆ ಮಧ್ಯಾಹ್ನ ಬಿಸಿಲು ಸರಿಯಾಗಿ ರುಬ್ತೈತೆ, ಬಾಯಿ ಒಣಗ್ತೈತೆ ಅಂದ್ಬಿಟ್ಟು ನೀರು ಕುಡಿಯೋಣಂದ್ರೆ ನೀರಿಲ್ಲ. ಅದಕ್ಕೆ ಇಲ್ಲೊಂದು ಯಾವುದೋ ಒಂದು ಮರ ಐತೆ. ಇದು ಯಾವ ಮರ ಅಂತ ಗೊತ್ತಾಯ್ತಿಲ್ಲ, ನೋಡ್ಕೊಳ್ಳಿ. ಇದರಲ್ಲಿ ಯಾವುದೋ ಹಣ್ಣು ಬಿಟ್ಟೈತೆ. ಹಣ್ಣು ತೋರ್ಸೋಣ, ನೋಡ್ತೀರಾ? ಎಲ್ಲೈತೆ ಹಣ್ಣು ಅದು? ಓ ಗಾಯ್ಸ್, ಯಾರ ಕಿತ್ಕೊಂಡು ತಿನ್ಕೊಂಡವ್ರು ಗಾಯ್ಸ್. ನೋಡಿ ಹಣ್ಣು, ಮರದಲ್ಲಿ ಹಣ್ಣು ಬಿಟ್ಟಿದೆ, ಕಿತ್ಕೊಳ್ತಾ ಇದ್ದೀನಿ. ಬಾಯಿ ಒಣಗ್ತಾರದ್ ಕತ್ಕುವೆ, ನೋಡ್ಕೊಳ್ಳಿ. ಇನ್ನೂ ವಸೀತಿಲ್ಲ ಗಾಯ್ಸ್, ಎಲ್ಲ ಮುರ್ಕೊಂಡು ಬಂದವರೆಲ್ಲ ತಿಂತಾವ್ರೆ. ಅಯ್ಯೋ ತಿನ್ನಲಿ ಬನ್ನಿ, ಏನು ಅದ್ರಲ್ಲಿ ಏನು ಇಟ್ಟೈತೆ ನೋಡಿ. ಹಿಂಗೈತೆ ಹಣ್ಣಿದು, ನೋಡ್ಕೊಳ್ಳಿ. ಈ ಥರ ಇದೆ. ಈಗ ಏನು ಮಾಡ್ತೀನಿ ಅಂದರೆ ನೋಡಿ, ಈಗ ಹಂಗೆ ಇದೊಂದು ಜಾಗ ತಗೋಬೇಕು. ಮೊದಲು ಒಂದು ಜಾಗ ತಗೋಗಿ ಆಮೇಲಿಂದ ಏನು ಮಾಡ್ತೀನಿ ಅಂತ ನೋಡಿ, ಬೇಕಾರೆ ತೋರಿಸ್ತೀನಿ. ಏನೋ ನೋಡಿ ಗಾಯ್ಸ್, ಎಲ್ಲ ಗದ್ದೆಗಿದ್ದೆಲ್ಲ ಕುಯ್ಕೊಬಿಟ್ಟು ಹಿಂಗೆ ಬಿಟ್ಟವ್ರೆ. ಇದೆ ನಮ್ಮ ಜೋಳ ಗದ್ದೆ ಬಿಟ್ಟಿದ್ದೀವಿ, ನೋಡ್ಕೊಳ್ಳಿ. ರೋಡ್ ಏನು ಗಾಯ್ಸ್, ಇದು ಇಷ್ಟ್ರ ಮಟ್ಟಿಗೆ ಒಣಗೋಗಿ ನಿಂತೈತೆ. ಅದ್ರಲ್ಲಿ ಬೇರೆ ಪೈಪ್ ಎಲ್ಲ ಹಾಕಿದ್ದು. ಈಗ ಅಲ್ಲಿ ಜೋಳಕ್ಕೆ ನೀರು ಹೊಡಿಬೇಕು ಗಾಯ್ಸ್. ಇಲ್ಲಿ ಏನು ಬಿಸಿಲುಗೋದಕ್ಕೂ ಸಾಲ್ತಿಲ್ಲ. ಹೊಡಿತಾ ಇರಿ ಅಂತ ಇರೋದಷ್ಟೇ. ಮರ್ತ್ಕೊಬಿಟ್ಟಿರ ಇದ, ನೋಡ್ಕೊಳ್ಳಿ ಹಂಗೆ. ಆಮೇಲೆ ಇದೇನು, ಓ ಗಾಯ್ಸ್, ಏನು ಗಾಯ್ಸ್ ಇದು ಈ ಥರ ಆಗಿದೆಲ್ಲ? ಇದು ಏನಾಗಿದೆ ನೋಡೋಣ ತಡ್ರಿ. ಅಯ್ಯೋ, ಓ ಗಾಯ್ಸ್, ಪಟ ಗಾಯ್ಸ್, ಇದು ಹೊಗೆ ಪಟ ಗಾಯ್ಸ್. ಮೂರ್ ಅದ ನೀರು ಇದ್ದಿದ್ದೆ ನೋಡಿ, ಎಲ್ಲ ಒಣಗಿ ನಿಂತವೆ. ಈಗ ಮತ್ತೆ ನೀರು ಹಾಕ್ಬೇಕು. ಓ, ಇಲ್ಲೇನು ನೀರು ಐತೆ? ಇಲ್ಲಯ್ಯ, ಅಂದ್ರೆ ಪಟ್ಟದ ಮೇಲೆ ನೀರಿಲ್ಲ, ಕೆಳಗಡೆ ಕಂಗಳೆಲ್ಲ ನೀರಿದೆ. ಓ ಸವಾಸ ಅಲ್ಲ ಗಾಯ್ಸ್, ನೋಡ್ಕೊಳ್ಳಿ ಹೆಂಗೆ ಗಾಯ್ಸ್. ಇದು ನೋಡಿ, ನೋಡಿದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಅನ್ಕೊಬಿಟ್ಟಿದ್ದೀರಾ. ಪಟಕ್ಕೆ ನೀರಾಗ ಗುಂಡಿ ನೋಡಿ, ಕ್ಯಾನ್ ಇಲ್ಲೇ ಇದೆ. ಬಿನ್ಗೆ ಎಲ್ಗೋಗೈತೆ. ಇದು ಗ್ಯಾಪ್ನ ಆಯ್ತಾ ಇದು, ನೋಡ್ಕೊಳ್ಳಿ. ಇದಾ ಹಿಂಗೆ ತೊಳೆದ್ಬಿಟ್ಟು ತಗೊಂಡು ತಿನ್ನೋದು ಅಂತ ಇನ್ನೇನು ಇಲ್ಲ ಅಲ್ಲಿ. ನೋಡ್ಕೊ, ಸೇನ್ಸ್ ಆಗ ಟೇಸ್ಟ್ ಇದೆ ಗಾಯ್ಸ್ ಇದು ಮಾತ್ರ ತಿನ್ನೋಗೆ. ನೀವು ಏನಾರು ಈ ಥರ ಇದು ತಿಂದಿದ್ರೆ ನೋಡ್ಕೊಳ್ಳಿ ನೀಟಾಗಿ, ಕಮೆಂಟ್ ಹಾಕಿ ತಿಂದಿದ್ದೀರೋ ಇಲ್ವಾ ಅಂತ. ನೋಡಿ ಗಾಯ್ಸ್, ಇದೊಂದು ಪಟಕ್ಕೆ 2 ಕ್ಯಾನ್ ನಂಗೆ ಹಾಕ್ಬೇಕು ಮೊದಲು. ಆಮೇಲೆ ಬಿಟ್ಟಾದ್ಮೇಲೆ ಮತ್ತೆ ಇನ್ನೊಂದು ಕ್ಯಾನ್ ಹೋಗ್ಬೇಕು. 7 ಪಟ ಅವೇ. 7 ಪಟಕ್ಕೆ ಎಷ್ಟಾಯ್ತು ನೀರು ಹಾಕೋದು? ಲೆಕ್ಕ ಹಾಕೊಳ್ಳಿ ಬೇಕಾದ್ರೆ ನೀವು. ಇಷ್ಟೊತ್ತು ನೋಡಿದ್ರಲ್ಲ, ನಿಮ್ಗೆ ಏನು ಅನ್ನಿಸ್ತು ವಿಡಿಯೋದ್ರಲ್ಲಿ ಅದು ಹೇಳಿ. ಆಮೇಲೆ ಗಾಯ್ಸ್, ಇನ್ನೊಂದು, ನಮ್ಮನೆ ಒಂದು ಕಡ್ಸಿತ್ತು, ಅದು ಸತ್ತೋಗ್ಬಿಡ್ತು ಇವತ್ತು ಬೆಳಗ್ಗೆ. ಅಂದರೆ ನಾನು ಸಾಕಿರೋ ಕಡ್ಸಲ್ಲ, ಬೇರೆಯವ್ರು ಸಾಕಿತ್ತು. ಅದು ನಮ್ಮನೆದೆಯ. ಅದ ತಕೋಗಿ ಮಣ್ಣು ಮಾಡ್ದು. ಅವಾಗ ವೀಡಿಯೋ ಮಾಡೋಕ್ಕಂತೂ ಆಗಲಿಲ್ಲ. ಅದು ಬೇಜಾರಾಯ್ತಿತ್ತು ಮನ್ಸಿಗೆ, ಆ ಥರ ಒಕ್ಕೊಂಡಿತ್ತು ಅದು. ಮತ್ತೆ ಹತ್ತಾಗ ಸುಮ್ಮನೆ ಅದು, ಇನ್ನೇನು ಮಾಡೋದು ಅಂತ ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಪಟಕ್ಕೆಲ್ಲ ನೀರು ಹಾಕಿ ಹೋಗಿದ್ದೆ. ಈಗ ಮತ್ತೆ ಬಂದು ನೋಡ್ತೀನಿ, ಪಟ ಎಲ್ಲ ಒಣಗೋಗಂಗೆ ನಿಂತೈತೆ. ನಮ್ಮ ಅಪ್ಪ ಬೇರೆ ಇಲ್ಲ, ಬಂದಿದ್ರೆ ಇಷ್ಟೊತ್ತಿಗೆ ನೋಡ್ಬಿಟ್ಟು ಬಾಯಿಗೆ ಬಂದಂಗೆ ಬೈಯೋರು. ಇದ್ರ ಅನುಭವ ಆಗಿರೋರು ಗೊತ್ತಿರುತ್ತೆ, ಹೊಗೆ ಪಟಕ್ಕೆ ನೀರು ಹಾಕ್ಬೇಕು ಅನ್ನೋದೆಲ್ಲವ. ಆಮೇಲಿಂದ ನೋಡಿ, ಬಿಸಿಲು ಮಟ್ಟಕ್ಕೆ ಬಿಸಿಲು ಹೊಡಿತೈತೆ. ಕೆಂಪಂಗೆ ಆರಾಮಾಗಿ ಎಸಿ ಕೂಲಲ್ಲೆಲ್ಲ ಕೂತಿರ್ತೀರ, ಕೂತ್ಕೊಂಡು ನೋಡ್ತಾ ಇರ್ತೀರ ಒಂದು ಕಡೆಯಿಂದ. ಅನ್ಕೋತೀರೇನೋ ಇದೇನೋ 3 ಬಿನ್ಗೆ ಹಾಕೋಕ್ಕೆ ಕಷ್ಟ ಏನಿಲ್ಲ ಅಂತವ. ಬೆಳಗಿಂದ ಶುರು ಮಾಡಿದರೆ ಸಂಜೆ ಆಗ ಗಂಟನೂ ಏನಿಲ್ಲ ಅಂದರೂ ಒಂದು 8 ಸತಿ ಹದ ಕೊಡಬೇಕು ಮೊದಲು. 8 ಸತಿ ಹದ ಅಂದರೆ ಹೊಡೀರಿ ಅಲ್ಲಿ ಎಷ್ಟಾಯ್ತು ಅಂತ. 1 ಪಟಕ್ಕೆ 3 ಕ್ಯಾನ್ ಅಂದರೆ 7 ಪಟಕ್ಕೆ ಎಷ್ಟು ಕ್ಯಾನು ಹೊಡೀರಿ, ಅಲ್ಲೇ ಗೊತ್ತಾಗುತ್ತೆ. ಎಲ್ಲ ಚೆಕ್ ಮಾಡ್ಕೊಬೇಡಿ. ಆಮೇಲೆ ನಾನು ಎ ಸಿಲಿ ಕೂತಿದ್ದೀನಿ ಅಂದ್ಬಿಟ್ಟು
ಅಯ್ಯೋ ನಮ್ಗೇನು ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಮಾಡಂಗಿಲ್ಲ ಅಂತ ಹೇಳಂಗಲ್ಲ. ಬಂದು ಮಾಡಾದ್ಮೇಲೆ ಗೊತ್ತಾಗೋದು. ಮಾಡಿರೋ ಅನುಭವ ಐತೆ, ಅವ್ರವ್ರು ಬಿಟ್ಟವ್ರೆ ಮತ್ತಿರೋದಿಲ್ಲ ಯಾರೂ ಆ ಥರ. ನೋಡಿ ಅಲ್ಲಿಂದ ಹಿಂಗೆ ಹಾಕಿದ್ದೀನಿ. ಒಂದೇ ರೀತಿ ಯಾರು ಒಂದೇ ನೈಟಲ್ಲಿ ಬಂದ್ಬಿಟ್ಟು ಪೈಪ್ ನೋಡ್ಬಿಟ್ರೆ ಒಂಥರ ಹಾವೈತೆ ಅಂದ್ಕೊಂಡೆ ಓಡೋಗ್ಬಿಡ್ತಾರೆ. ಆಮೇಲೆ ಗೈಸ್ ಇಲ್ಲಿ ನೋಡಿ, ಅಯ್ಯೋ ನೀರು ಸ್ವಲ್ಪ ಲೀಕೇಜ್ ಆಗಿರೋದಕ್ಕೆ ಒಂದೇ ದಿವಸಕ್ಕೆ ಇಷ್ಟರ ಮಟ್ಟಿಗೆ ಹೊಡ್ಕೊಂಡು ಹೋಗಿದೆ. ಇದಕ್ಕೆ ಏನು ಮಾಡಬೇಕು ಅಂತ ಓದಾಗೋದಿಲ್ಲ. ಮಣ್ಣು ಹೊಕ್ಕಿದ್ರೆ ಇಲ್ಲಿಗೆ ಬಂದು ಮಣ್ಣು ಹೊಕ್ತೀವಿ, ಮತ್ತೆ ಇಲ್ಲೇ ಹೊಡ್ಕೊ ಹೋಯ್ತದೆ. ಇವೆಲ್ಲ 5 ನೆಗ್ಲು ಹೊಡೆದಿದೆ ಗಾಯ್ಸ್. ಒಣಗ್ಲಿ ಅಂತ ಭೂಮಿ ಎಲ್ಲ ನೀರು ತುಂಬ್ಕೊಂಡು ಇದಾಗಿದೆ. ಇಲ್ಲಿ ಮೇಲ್ಗಡೆ ಸೈಡ್ ಹೊಡೆದಿರೋದು 5 ನೆಗ್ಲು ಹಂಗೆ, ಅದೇನು ಇಲ್ಲ ಒಣಗೈತೆ. ಈ ಕಡೆ ಸೈಡ ನೀರೆಲ್ಲ ಬಂದು ಹಸ್ರಾಗೈತೆ. ಜೋಳ ಬೇರೆ ಒಣಗಿ ನಿಂತೈತೆ ಗಾಯ್ಸ್. ಅದಕ್ಕೆಲ್ಲ ನೀರು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು. ಈಗ ಗೊಬ್ಬರ ಏನೂ ಹಾಕೋದಿಲ್ಲ, ಅರ್ಜೆಂಟಾಗಿ ನೀರು ಹೊಡಿಬೇಕು. ಎಲ್ಲ ಒಣಗ್ತಾ ಬತ್ತೈತೆ. ಕಡ್ಡಿ ಕೊಟ್ಬಿಡೋಣ ಅಂದ್ರೂ ಯಾರು ಇಲ್ಲ. ಕೇಳ್ಕೊ ಬಂದ್ರು, ನಾವು ಫೈನಲ್ 50,000 ಅಂದು. ಹೆಚ್ಚು ಕಮ್ಮಿ ಒಂದು 2-3 ಸಾವಿರ ಬಿಟ್ಬಿಡವು. ಅವರು 30,000 ಕೇಳಿದ್ರು. 30,000ಕ್ಕೆ ಅರ್ಧ ಜೋಳನೇ, ಆ ದುಡ್ಡೇ ಜಾಸ್ತಿ ಬದುಕದನ್ನ ಕೇಳಿದ್ರೆ ಅಷ್ಟೇ ನಡಿ ಅಂದೆ. ಅವ್ರು ಕೇಳಿದ ರೇಟ್ಗೂ ನಮ್ಗೆ ಗೀಟೋದಿಲ್ಲ. ಅದು ಹಾಕಿದ್ದು ಪ್ರಯೋಜನ ಆಗಿದಿಲ್ಲ. ಏನು 30 ಕ್ವಿಂಟಲ್ ಜೋಳ ಆದ್ರೂ ಗಾಯ್ಸ್ 2,000 ರೂಪಾಯಿನ ಹಾಕೋಬೇಡಿ. ಯಾವತ್ತೂ 2,000 ಇದ್ದೇ ಇರ್ತದೆ, ಅದ್ರ ಮೇಲೆ ಇರ್ತದೆ. 2,000 ರೂಪಾಯಿನಾಗ ಹಾಕಿದ್ರು 60,000 ದುಡ್ಡು ಆಯ್ತದೆ. ಮಾತ್ರ ಕಡ್ಡಿ ಏನು ಮಾತಾಡೋಂಗಿಲ್ಲ ಗಾಯ್ಸ್. ಇಲ್ಲಿ ಈ ಥರ ಕಾಣ್ತಿರ್ಬೋದು, ಒಳಗಡೆ ಎಲ್ಲ ಚೆನ್ನಾಗಿದೆ. ಮಾತ್ರ ಚೆನ್ನಾಗಿದೆ, ನೋಡ್ಕೊಳ್ಳಿ. ಇದೇ ನಮ್ಮ ಸರೌಂಡಿಂಗ್. ಇದೇ ನಮ್ಮದು 2 ಎಕರೆ ಫ್ಲಾಟ್ ಇರೋದು. ಮೊದಲೆಲ್ಲ ಇತ್ತಂತೆ ಗಾಯ್ಸ್ ನಮ್ಮದು 25 ಎಕರೆ 30 ಎಕರೆ ಅಷ್ಟು ಜಮೀನು. ನಮ್ಮ ತಾತಂದ್ರೆ ಎಲ್ಲ ಬರೀ ಕುಡಿಯೋಕ್ಕೆ ಸೈನ್ ಹಾಕಿ ಹತ್ಲಾಗಿ ಎಲ್ಲ ಕಳ್ಸಾಯ್ತು ಗಾಯ್ಸ್. ನಿಮ್ಮ ಜೊತೆ ಮಾತಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪಟ್ಟಿಗೆ ಬೇರೆ ನೀರು ಹೋದಿಲ್ಲ, ನೀರು ಹೋಯಕ್ಕೆ ಮೊದಲು. ಆಮೇಲೆ ಇಲ್ಬೇಕಾದ್ರೆ ನಿಮ್ಮ ಜೊತೆ ಮಾತಾಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡ್ಕೊಂಡು ಯಾರ್ಯಾರು ಕೂತಿದ್ರಿ, ಹೇಳೋದೇನು ಅಂದರೆ ಫಾಲೋ